ಒಳ್ಳೆ ಕಡೆ ಸೈಟ್ ಅನ್ನ ನೋಡೋದಕ್ಕೆ ಹೋಗ್ತಾ ಇದೀವಿ. ಪ್ಲಮ್ ಕೇಕ್ ತಿನ್ಕೊಂಡ್ ಕೂತವನಂತ. 9:30 ಬಂದೆ, 11:30 ಹೀಗೆ ಕುಂತ್ಕೊಂಡ್ ಸೊ ಕಣ್ಣು ಹೊಂಟೋಯ್ತವೆ ಅಂದ್ಬಿಟ್ಟು ನನ್ನ ಕುಣಿಸೋರೆ. ಏನೋ ಒಪ್ಕೊಂಡ್ರ ನೀವೇ ಒಪ್ಕೊಂಡ್ರ? ಆಗ್ಲಿಂದ ಜೀವನ ಕೈಲಿಡ್ಕ ಕೂತಿದ್ದೀನಿ ಗೈಸ್. ಅಷ್ಟೇ ಏನ್ ನನ್ನೇನ್ ಕುಡ್ಕ ಒಳ್ಳೆ ಡೌರಿ ಕೇಳೋನ್ ಎಲ್ಲ ಒಡ್ಡೊಡ್ಗೆ ಹೇಳ್ತಾ ಇದೀರಾ. ಬಾರ್ ಐತೆ ಅಂತ ಹೆಂಗ್ ಗೊತ್ತಾಗುತ್ತೆ? ಮುಂಚೆನೆ ಮ್ಯಾಪ್ ಅಲ್ಲಿ ನೋಡ್ತೀನಿ ನಾನ್ ಸರ್ರೆ ಅವ್ರ ಒಂದು 20 lakh ಅಲ್ಲಿ ನೋಡ್ತಿದೀವಿ ಅಂತ ಹೇಳಿದ್ದಾರೆ. ಡೌನ್ ಪೇಮೆಂಟ್ ಗಾಬರಿ ಆಗೋಗ್ಬಿಟ್ಟೆ ನಾನು. 12 ಲಕ್ಷದಲ್ಲಿ ಕೊಡ್ತಾ ಇದ್ದೀರೇನೋ ಅಂತ. ಸೊ ಗೈಸ್ ಈಗ ಫೈನಲಿ ಸೈಟ್ ಜಾಗಕ್ಕೆ ಬಂದ್ವಿ. ಸೈಟ್ ಇದು ಬಂದು 320 ಇದೆ. ಚೆನ್ನಾಗಿದೆ. ಈ ಕಡೆದೆಲ್ಲ ಏನು ಜಾಗ ಖಾಲಿ ಬೇರೆ ಅವ್ರದ್ದು ಅದೆಲ್ಲ. ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಾವು ಒಂದು ಒಳ್ಳೆ ಕಡೆ ಸೈಟ್ ಅನ್ನ ನೋಡೋದಕ್ಕೆ ಹೋಗ್ತಾ ಇದೀವಿ. ಸೊ ಹಾಗಾಗಿ ಈ ಒಂದು ಬ್ಲಾಗ್ ನ ಮಾಡ್ತಾ ಇದೀವಿ. ಅಲ್ಲಿ ಯಾವ ತರ ಇರುತ್ತೆ, ಏನು ಎತ್ತ, ಸೈಟ್ ಪ್ರೈಸ್ ಎಷ್ಟಿರುತ್ತೆ, ಅಂಡ್ ತುಂಬಾ ಅಫೋರ್ಡೆಬಲ್ ಆಗಿ ಪ್ಲಸ್ ಲೋನ್ಗಳೆಲ್ಲ ಸಿಗುತ್ತಂತೆ, ಮತ್ತೆ ಏನೇನು ಸರ್ಟಿಫೈಡ್ ಆಗಿದೆ ಪ್ರತಿಯೊಂದನ್ನು ನೋಡೋಣ ಅಂತ ಹೋಗ್ತಿದ್ವಿ. ಇಲ್ಲಿ ನೋಡಿ, ಈ ನನ್ನ ಮಗನ್ ನೋಡಿದ್ರೆ ಏನ್ ಮಾಡ್ತಿದ್ಯಾ? ಮುದ್ದೆ ಕೇಕು. ಇದು ಪ್ಲಮ್ ಕೇಕ್ ಡ್ರೈ ಫ್ರೂಟ್ಸ್ ತಿಂತಾರೆ. ಕಿತ್ತೋದ್ ನನ್ ಮಗನೇ. ಅಲ್ಲಿ ಹೋಗಂಡ್ ನಡಿ ಅಂದ್ರೆ ಇಲ್ಲಿ ಪ್ಲಮ್ ಕೇಕ್ ತಿನ್ಕೊಂಡ್ ಕೂತವನಂತ. ಕ್ರಿಸ್ಮಸ್ ಹಬ್ಬದ್ದು ಪ್ಲಮ್ ಕೇಕ್ ಕೊಟ್ಟವ್ರೆ. ಕ್ರಿಸ್ಮಸ್ ಹಬ್ಬ ನೆನೆನೆ ಮುಗ್ದೋಯ್ತು. ಇವತ್ತು ತಿನ್ಬೋದು, ಚೆನ್ನಾಗಿತ್ತು. ಲೋ ಅಪ್ಪಿ ಹೋಗೋಣ ಬಾರಲ್ಲೋ, ಲೇಟ್ ಆಗುತ್ತಲೋ. ಅವ್ರು 10:30 ಬರಕ್ ಹೇಳಿದ್ರು, 11 ಗಂಟೆ ಆಯ್ತು ಇಲ್ಲೇ. ಲೇಟ್ ಮಾಡಿದ್ರು. ಸರಿ ಬಾ ಆಯ್ತು. ನಾನು ಇವ್ರ ಮನೆಗೆ 9:30 ಬಂದೆ, 11:30 ಹೀಗೆ ಕುಂತ್ಕೊಂಡ್ ಹಂಗೆ ಕೂರ್ಸಿಲ್ಲ ಲೋ, ಹಂಗೆ ಕೂರ್ಸಿಲ್ಲ. ಪ್ಲಮ್ ಕೇಕ್ ಕೊಟ್ಟಿದ್ದೀನಲ್ಲೋ. ಪ್ಲಮ್ ಕೇಕ್ ಅಲ್ಲ, ಪ್ಲಮ್ ಕೇಕ್. ಅದೇ ಯಾವ್ದೋ ಒಂದ್ ಕೇಕ್ ಕೊಟ್ಟಿದ್ದೀನಲ್ಲ ಗೈಸ್. ಇವಾಗ ಆನ್ ದ ವೇ ಹೋಗ್ತಾ ಇದೀವಿ. ಭಾಗ್ಯಮ್ಮ ಮತ್ತೆ ಅದಕ್ಕೆ ನನ್ನ ಮುಂದೆ ಕೂರಿಸ್ಬಿಟ್ಟವ್ರೆ. ಯಾಕೆ ಅಂತಂದ್ರೆ ಈ ದೃಶ್ಯನ ಅವ್ರ ಕಣ್ಣಿಂದ ನೋಡಕ್ ಆಗಲ್ಲ ಅಂತ. ಸೊ ಕಣ್ಣು ಹೊಂಟೋಯ್ತವೆ ಅಂದ್ಬಿಟ್ಟು ನನ್ನ ಕೂರಿಸೋರೆ. ಏನದು ಈ ದೃಶ್ಯನ ಅಂದ್ರೆ? ಒಪ್ಕೊಂಡ್ರ ನೀವೇ ಒಪ್ಕೊಂಡ್ರ? ಅಲ್ಲ, ಹತ್ರದಿಂದ ನೋಡಕ್ ಆಗಲ್ಲ ಅಂತ ನಾನು ಎಷ್ಟು ಬೈದಲ್ಲಿ ಕೂತಿರ್ಬೇಡ. ಹತ್ರದಿಂದ ಬಾ, ಮುಂದೆ ಇಳಿಸ್ತೀನಿ ನನ್ನ ಮಗನೇ ನಿನ್ಗೆ. ಆಗ್ಲಿಂದ ಜೀವನ ಕೈಲಿಡ್ಕ ಕೂತಿದ್ದೀನಿ ಗೈಸ್. ಸೊ ಇವಾಗ ನಾವು ಎಲ್ಗೋಗ್ತಿದೀವಿ ಅಂತ ಅಂದ್ರೆ ಸೈಟ್ ತಗೊಳಕ್ ಹೋಗ್ತಾ ಇದೀವಿ. ಯಾಕೆ ಅಂತಂದ್ರೆ ಇನ್ನೇನೋ ಬರ್ತಡೇ ಹತ್ರ ಬರ್ತಲ್ಲ ಮನೋಣ್ಣಂದು, ಅದಕ್ಕೆ ನಮ್ಮ ಅತ್ತಿಗೆ ಗಿಫ್ಟ್ ಕೊಡ್ತವ್ರೆ ಒಂದ್ ಸೈಟು. ಎಷ್ಟು ಡೈಮೆನ್ಷನ್ ಇರೋ ಸೈಟ್ ನ ಕೊಡ್ತಿರೋದು ನೀವು? ಅಲ್ಲಿ ಹೋದ್ಮೇಲೆ ಎಷ್ಟು ಇಷ್ಟ ಆಗುತ್ತೋ ಅಷ್ಟು ಎಷ್ಟು ಇಷ್ಟ ಆಗುತ್ತೋ ಅಷ್ಟು ಕೊಡಿಸ್ಬಿಡ್ತೀರಾ? 40 60 20 120 ಏನೋ ನಂಗೂ ಒಂದು 30-40 ಇಲ್ಲ ಅರ್ಧ ಸೈಟ್ ಕೊಡಿಸ್ಬಿಡಿ ಸಾಕು. ಅಷ್ಟೇ ತಾನೇ. ಅವ್ರ ಬರ್ಡೇ ಇನ್ 3 ತಿಂಗಳು ಬಿಟ್ರೆ ನನ್ನ ಬರ್ಡೇನೂ ಬರುತ್ತೆ. ಈಗಲೇ ಕೊಡಿಸ್ಬಿಡಿ, ಆಮೇಲೆ ಸೈಟ್ ಬೆಲೆ ಜಾಸ್ತಿ ಆಗ್ಬಿಡುತ್ತೆ. ಸರಿ ಆಯ್ತು. ಭಾಗ್ಯಮ್ಮ ನೀವು ನನಗೆ ಕೊಡಿಸಿ. ಭಾಗ್ಯಮ್ಮ ಅವ್ರ ಮದ್ವೆ ಆಗೈತೆ, ಅವ್ರ ರೀತಿ ಕೊಡಿಸ್ತಾರೆ. ನನ್ಗೆ ಏನಾಗೈತೆ ಭಾಗ್ಯಮ್ಮ? ನೀವು ಕೊಡಿಸ್ಬೇಕು. ನಿನ್ ಹೆಣ್ಣು ಕಡೆಯವ್ರು ಕೊಡಿಸ್ತಾರ ಕಡೋ, ನಾನೇ ಅದು ಕೊಡ್ಲಿ, ನನಗೆ ಕೊಡ್ಸಾರಿಲ್ಲ. ಎಂತಕ್ಕೆ ಹೆಣ್ಣಿನ ಕಡೆ ಕೊಡಿಸ್ತಾರೆ? ನಾನು ವರದಕ್ಷಿಣೆ ಎಲ್ಲ ತಗೊಳಲ್ಲ ನಾನು. ಇದ್ಯಾವಾಗಿಂದ ಯಾವಾಗ್ಲಿಂದನೂ ಅಷ್ಟೇ. ಸಾಕು. ನನ್ನ ಮಗನೇ ವರದಕ್ಷಿಣೆ ಕೊಟ್ಟ ಅದು ಎಷ್ಟು ಡಿಮ್ಯಾಂಡ್ ಮಾಡಿದ್ದೆ? 1 ಕೋಟಿ ವರದಕ್ಷಿಣೆ ಕೊಡ್ಬೇಕು. ಅಯ್ಯೋ, ಮನೆ ಇದ್ರೆ ಇದು ನಿಜ ಅನ್ಕೋಬಿಟ್ರೆ ಅಷ್ಟೇ. ಆಮೇಲೆ ಏನು ನಾನ್ ಸರ್ರೆ ಅವ್ರ ಸೈಟಿಗೆ ಪ್ಲಾನಿಂಗ್ ಇರೋದು ಅವ್ರದ್ದು. ಓಕೆ, ಸೊ ಇವಾಗ ಒಂದು ಲಿಮಿಟ್ ಬಜೆಟ್ ಇಟ್ಕೊಂಡಿದ್ದಾರೆ. ಆ ಬಜೆಟ್ ಅಲ್ಲಿ ಅವ್ರು ಸೈಟ್ ತಗೋಬೇಕು ಅಂತಿರೋದು. ಇಟ್ ಇಸ್ ಲೈಕ್ ತುಂಬಾ ದೊಡ್ಡ ಸೈಟು ಅಂತಾನೆ ಏನಿಲ್ಲ, ಚಿಕ್ಕದಾಗಿ ತಗೋಬೇಕು ಅಂತ ಪ್ಲಾನಿಂಗ್ ಇದೆ. ಸೊ ಇವಾಗ ನಿಮ್ಮ ಎಕ್ಸ್ಪ್ಲನೇಷನ್ ನೋಡ್ಬಿಟ್ಟು ಅವ್ರು ಡಿಸೈಡ್ ಮಾಡ್ತಾರೆ. ಹೌದು, ಅವ್ರು ಹೇಳಿದ್ರು ನಾವೊಂದು 20 lakh ಅಲ್ಲಿ ನೋಡ್ತಿದೀವಿ ಅಂತ ಹೇಳಿದ್ದಾರೆ. ಸೊ ನಾನು ಅವ್ರಿಗೆ ಒಂದು ಆಪ್ಷನ್ ಕೂಡ ಕೊಟ್ಟಿದ್ದೀನಿ. ಏನಂದ್ರೆ ಈಗ ನಮ್ಮಲ್ಲಿ ಒಂದು ಒಳ್ಳೆ ಆಪ್ಷನ್ ಇದೆ. ಈಗ ಲೊಕೇಶನ್ ಕೂಡ ಚೆನ್ನಾಗಿದೆ. ಓಕೆ, ನಾನು ಹೇಳಿದ್ದೀನಿ ಅವ್ರಿಗೆ ಒಂದು 12 ಲಕ್ಷ, ಒಂದು 12 to 15 lakh ಅಲ್ಲಿ ನೀವು ಡೌನ್ ಪೇಮೆಂಟ್ ಮಾಡ್ಕೊಂಡ್ರೆ. ಡೌನ್ ಪೇಮೆಂಟ್ ಗಾಬರಿ ಆಗೋಗ್ಬಿಟ್ಟೆ ನಾನು. 12 ಲಕ್ಷದಲ್ಲಿ ಕೊಡ್ತಾ ಇದ್ದೀರೇನೋ ಅಂತ. ಸರ್ ಆ ತರನೇ ಇದೆ ಸರ್ ಸೈಟ್. ನಾನು ನಿಮ್ಗೆ ಏನಂದ್ರೆ ನನ್ನ ಪ್ರಕಾರ ಒಂದು ಸ್ಟ್ಯಾಂಡರ್ಡ್ ಆಗಿರುವಂತ ಸೈಟ್ ಕೊಡ್ಬೇಕು ಅಂತ. ಆ ತರ ನಿಮ್ಗೂ ಖುಷಿ ಆಗ್ಬೇಕು, ನನ್ಗೂ ಖುಷಿ ಆಗ್ಬೇಕು. ಆ ತರದ ಒಂದು ಸೈಟ್ ಕೊಡೋಣ ಅಂತ ನಮ್ಮ ಆಸೆ ಇರೋದು ಒರಾನ್ ಗ್ರೂಪ್ಸ್ ಕಡೆಯಿಂದ. ಸೊ ನೀವ್ ಎನ್ಕ್ವೈರಿ ಮಾಡಿ, ಪ್ರೈಮ್ ಲೊಕೇಶನ್ ಇದೆ. ಓಕೆನಾ, ತುಂಬಾನೇ ಫ್ಯೂಚರ್ ಡೆವಲಪ್ಮೆಂಟ್ ಆಗಿರ್ಬೋದು, ಹೈವೇಗೆ ಅಟ್ಯಾಚ್ ಇದೆ. ಸೊ ನೀವು ಇವಾಗ ಜಸ್ಟ್ ಒಂದು 15 lakh ಇನ್ವೆಸ್ಟ್ ಮಾಡಿದ್ರೆ ನೆಕ್ಸ್ಟ್ ನಿಮ್ ಮುಂದೆ 50 to 60 lakh ವರೆಗೂ ನಿಮ್ಗೆ ಅರ್ನಿಂಗ್ಸ್ ಆಗೋ ಎಲ್ಲಾ ಸಾಧ್ಯತೆ ಕೂಡ ಇದೆ. ಅಂತ ಪ್ರೈಮ್ ಲೊಕೇಶನ್ ಅಲ್ಲಿ ನಿಮ್ ವೈಫ್ ಎನ್ಕ್ವೈರಿ ಮಾಡಿರೋದು. ಓಕೆ, ಸೊ ಇವಾಗ 12 lakhs ಡೌನ್ ಪೇಮೆಂಟ್ ಮಾಡಬೇಕು. 12 to 15 lakh ಬಂದು ಡೌನ್ ಪೇಮೆಂಟ್ ಇರುತ್ತೆ. ರಿಮೈನಿಂಗ್ ಏನಿದ್ರು ಲೋನ್ ಇರುತ್ತೆ ನಿಮ್ಗೆ. ಓಕೆ, ಇದು ಲೋನ್ ಅಲ್ಲಿ ಲೈಕ್ ನಮಗೆ ಎಷ್ಟು ಪರ್ಸೆಂಟೇಜ್ ಇರುತ್ತೆ? ಸರ್ ನಿಮ್ಗೆ ನಿಮ್ ಪ್ರೊಫೈಲ್ ಚೆನ್ನಾಗಿತ್ತು, ನಿಮ್ ಸಿಬಿಲ್ ಸ್ಕೋರ್ ಚೆನ್ನಾಗಿತ್ತು ಅಂದ್ರೆ 70 to 80% ವರೆಗೂ ಲೋನ್ ಇದೆ. ಓಕೆ, ಬಟ್ ಇದು ಲೈಕ್ ಪರ್ಸೆಂಟೇಜ್
ಸರ್ ಇದು ಪರ್ಸೆಂಟೇಜ್ ಬಂದು ನಿಮಗೆ 8 to 9 ಅಂತೂ ಮಿನಿಮಮ್ ಇರುತ್ತೆ ನಿಮಗೆ. ಓಕೆ ಅದಕ್ಕಿಂತ ಕಡಿಮೆನೂ ಆಗ್ಬೋದು, ಅದಕ್ಕಿಂತ ಜಾಸ್ತಿ ಕೂಡ ಆಗ್ಬೋದು. ಓಕೆ ಸರಿ, ಹಾಗಿದ್ರೆ ಜಾಗಕ್ಕೆ ಒಂದ್ಸಲ ಹೋಗೋಣ. ಬಿಕಾಸ್ ಇಲ್ಲಿಂದ ಆಲ್ಮೋಸ್ಟ್ 1 ಕಿಲೋಮೀಟ್ರ್ 1 ಅವರ್ ಜರ್ನಿನೇ ಆಗೋಗುತ್ತೆ. ಸೊ ಒಂದ್ಸಲ ಲೊಕೇಶನ್ಗೆ ಹೋಗೋಣ, ಲೊಕೇಶನ್ ನೋಡೋಣ ಹೆಂಗಿದೆ ಅಂತ. ದೆನ್ ವಿಲ್ ಡಿಸೈಡೆಡ್, ನಾವು ಹೇಳ್ತೀವಿ ಯಾವ ಥರ ಇದೆ ಏನು ಅಂತ ನೋಡಿ. ಸೊ ಗೈಸ್, ಈಗ ಫೈನಲಿ ಸೈಟ್ ಜಾಗಕ್ಕೆ ಬಂದ್ವಿ. ಸೈಟ್ಗಳು ನೋಡಿದ್ವಿ, ತುಂಬ ಚೆನ್ನಾಗಿದೆ ಆ್ಯಂಡ್ ನೀಟ್ ಆ್ಯಂಡ್ ಕ್ಲೀನಾಗಿ ಹೈಜಿನ್ ಆಗಿ ಇಟ್ಕೊಂಡಿದ್ದಾರೆ. ಅಂದರೆ ಈಗ ಸೈಟ್ ಅಂದ ತಕ್ಷಣವೇ ಕ್ಲೀನ್ ಎಲ್ಲ ಮಾಡಿರಲ್ಲ ಎಷ್ಟೋ ಜನ, ಅಲ್ವಾ ಇಷ್ಟು ನಾವು ನೋಡಿರೋ ಹಾಗೆ ಕೆಲವು ಸೈಟ್ಗಳೆಲ್ಲ ಹಾಗೆ ಬಿಟ್ಟಿರ್ತಾರೆ. ಬಟ್ ಇಲ್ಲಿ ರೋಡ್ಗಳು ರೆಡಿ ಟು ರಿಜಿಸ್ಟರ್ ಅಲ್ವಾ, ಅದರಿಂದ ಹಾಂ, ಪ್ಲಸ್ ಇನ್ನೊಂದೇನು ಅಂತಂದರೆ ಲೈಟ್ ಫೆಸಿಲಿಟೀಸು ಮತ್ತು ರೋಡು ಸ್ವಲ್ಪ ದೊಡ್ಡದಾಗಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಕೆಲವು ಕಡೆ ರೋಡ್ಗಳು ತುಂಬ ಚಿಕ್ಕದಾಗಿರ್ತವೆ. ಇದು ಬಿಟ್ಟರೆ ಇನ್ಯಾವ್ದು ಸೈಟ್ ಇದೆ ಇಲ್ಲಿ ನಿಯರ್ ಬೈ? ಬೆಸ್ಕಾಮ್, ಎಲೆಕ್ಟ್ರಿಸಿಟಿ ಎಲ್ಲ ಚೆನ್ನಾಗಿ ಇದು ಮಾಡಿದ್ದಾರೆ. ಎಷ್ಟು ಸೈಟ್ಸ್ ಇದೆ ಇಲ್ಲಿ? ಇದು ಬಂದು 320 ಇದೆ. 320. ಓಕೆ. ಸೊ ಇವಾಗ ಈ ಕಡೆ ಎಲ್ಲ ಸೇಲ್ ಆಗಿರೋವಂಥದ್ದು ಯಾವುದದು? ಇಲ್ಲಿ 2 ಸೈಟ್ ಸೇಲ್ ಆಗಿದೆ. ಸೊ ಇಲ್ಲೆಲ್ಲ ಅವೈಲಬಲ್ ಇದೆ ನಿಮಗೆ. ಇದೆಲ್ಲ ಕಂಪ್ಲೀಟ್ ಆಗಿ ಅವೈಲೇಬಲ್ ಇದೆ. ಇದೆಲ್ಲ ಏನು ಗೇಟ್ ಹಾಕಿರೋದು? ಅದೆಲ್ಲ ನಿಮಗೆ ಪಾರ್ಕ್ ಬರುತ್ತೆ. ಪಾರ್ಕ್. ಓಕೆ, ಚೆನ್ನಾಗಿದೆ. ಈ ಕಡೆದೆಲ್ಲ ಏನು ಜಾಗ ಖಾಲಿ ಬೇರೆಯವ್ರದ್ದು? ಅದೆಲ್ಲ ಬೇರೆ ಜಾಗ ಬರುತ್ತೆ. ಬಟ್ ಅಪ್ಕಮಿಂಗ್ ಅಲ್ಲಿ ಅಕ್ವೈರು ಮಾಡ್ಕೊಬೋದು, ಏನ್ ಬೇಕೋ ಮಾಡ್ಕೊಬೋದು ಸರ್. ಯಾಕಂದ್ರೆ ಇನ್ನ ಜಾಗ ತುಂಬಾ ಸ್ಪೇಸ್ ಆಗಿದೆ. ಓಕೆ. ಇಲ್ಲಿ ಟೋಟಲ್ ಆಗಿ 350 ಪ್ಲಾಟ್ ಇದೆ. 350 ಫ್ಲಾಟ್. ಓಕೆ. ಸೊ ಇವಾಗ ಇಲ್ಲಿ ಪ್ರೈಸ್ ಎಲ್ಲ ಏನಿದೆ? ಇದು ಬಂದು ನಿಮಗೆ 3450 ಇದೆ. 3450 ಪರ್ ಸ್ಕ್ವೇರ್ ಫೀಟ್. ಇಟ್ಸ್ ಅರೌಂಡ್ ಅಲ್ಲಿಗೆ 44 ಲ್ಯಾಕ್ಸ್ ಆಗುತ್ತೆ, ಇನ್ಕ್ಲೂಡಿಂಗ್ ರಿಜಿಸ್ಟ್ರೇಷನ್ ಸೇರಿ ನಿಮಗೆ 50 ಲ್ಯಾಕ್ಸ್ ಒಳಗಡೆ ಆಗುತ್ತೆ. 50 ಲಕ್ಷ. ಓಕೆ. ಇದಕ್ಕೂ ಕೂಡ ಲೋನ್ ಇದೆಯಾ ಸರ್? ಕಂಪ್ಲೀಟ್ಲಿ ಲೋನ್ ಇದೆ. ಇದು ಬಂದು SBI ಲೋನ್ ಇದೆ, ಮತ್ತೆ HDFC ಇದೆ, ಮತ್ತೆ LIC ಇದೆ. ಹಾಂ, ಡ್ರೈನೇಜ್ ಸಿಸ್ಟಮ್ ಅದೇ ನೋಡಿದೆ ನಾನು. ರೋಡು ಕೂಡ ದೊಡ್ಡದಾಗಿ ಮಾಡಿ, ಜೊತೆಗೆ ಡ್ರೈನೇಜ್ ಸಿಸ್ಟಮ್ನು ಕೂಡ ಚೆನ್ನಾಗಿ ಇದು ಮಾಡಿದ್ದಾರೆ. ವಾಟರ್ ಟ್ಯಾಂಕ್ ಒಂದು ಇರೋದಾ ಇದು? ಅಲ್ಲಿ ವಾಟರ್ ಟ್ಯಾಂಕ್ ಒಂದು ಕಾಣ್ತಿದೆ ಸರ್. ಇಲ್ಲಿ ನಿಮ್ಗೆ ಇನ್ನೊಂದೇನಂದ್ರೆ ಬೋರ್ವೆಲ್ ತೆಗಿಸಿದೀವಿ ಇಲ್ಲಿ. ಸೊ ನೀವು ನೋಡ್ತಾ ಇರ್ಬೋದು, ಇಲ್ಲಿ ನಿಮ್ಗೆ ಹಾಗೆ ಕಲೆಕ್ಷನ್ ಕೊಟ್ಟಾಗಿದೆ. ಸೊ ಇಲ್ಲಿ ನೋಡ್ತಿರ್ಬೋದು, ನಿಮ್ಗೆ ಅಂಡರ್ಗ್ರೌಂಡ್ ಸ್ಯಾನಿಟರಿನೂ ಕೊಟ್ಟಾಗಿದೆ. ಸೊ ಇದು ಬಂದು ನಿಮ್ಗೆ ಏನಂತ ಅಂದ್ರೆ ನಿಮ್ಗೆ ಎಲೆಕ್ಟ್ರಿಸಿಟಿ ಅಂಡರ್ಗ್ರೌಂಡ್ ಇಂದಾನೆ ಕೊಟ್ಟಿದ್ದೀವಿ. ಸೊ ಕಂಪ್ಲೀಟ್ ಗೇಟೆಡ್ ಕಮ್ಯುನಿಟಿ ಇದು. ಓಕೆ. ಸೊ ಇವಾಗ ಆಲ್ರೆಡಿ ತಗೊಂಡಿರೋರು ಮನೆ ಕಟ್ಟಿಸ್ತಾರ. ನೀವು ನೋಡ್ತಾ ಇರ್ಬೋದು, ಅಲ್ಲಿ ಹಾಗೆ ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಆಗಿದೆ ನಿಮ್ಗಲ್ಲಿ. ಇದು ಇಲ್ಲ ಇದು ಒಂದೇ ಪ್ರಾಜೆಕ್ಟ್ ಅಲ್ಲ ಬಂದು. ಇದು ಬಂದು ಏನಂತ ಅಂದ್ರೆ ಹೊಸಕೋಟೆಯಲ್ಲಿ ಇವಾಗ 3 ಪ್ರಾಜೆಕ್ಟ್ ಮಾಡ್ತಾ ಇದ್ದೀವಿ. ಸೊ ಹೊಸಕೋಟೆಯಿಂದ ಸ್ಟಾರ್ಟ್ ಆದ್ರೆ ನಮಗೆ ಮುಳ್ಬಾಗ್ಲು ಗಂಟನೂ ಇದೆ. ಒಂದು ಬಂದು ಕೋಲಾರಲ್ಲಿ ಇದೆ, ಅದು ನಿಯರ್ ಹೈವೇಲೇ ಇದೆ. ಮತ್ತೆ ನಿಮಗೆ ಕಡಿಮೆ ಬಜೆಟ್ ಅಲ್ಲಿ ಬೇಕು ಅಂದ್ರೆ 999ಗೆ ಜಸ್ಟ್ 999ಗೆ ನಿಮಗೆ DTCP ಅಪ್ರೂವಲ್ ಬರುತ್ತೆ, ವಿತ್ ರೇರ ರಿಜಿಸ್ಟರ್ ಆಗಿದೆ. ಸೊ ಅಟ್ಯಾಚ್ ಹೈವೇ ಇರೋದ್ರಿಂದ ಸರ್ ಒಳ್ಳೆ ಇನ್ವೆಸ್ಟ್ಮೆಂಟ್. ಇವತ್ತು ನೀವು ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಪಕ್ಕ 3 ಇಯರ್ಸ್ ಆದ್ಮೇಲೆ ಆರಾಮಾಗಿ ರಿಟರ್ನ್ಸ್ ತೆಗಿಬೋದು. ಅಂದರೆ ಇದು ಜಸ್ಟ್ ಮನೆ ಮಾಡ್ಕೊಳ್ಳೋದಕ್ಕಷ್ಟೇ ಅಲ್ಲ, ಇನ್ಫ್ಯಾಕ್ಟ್ ರಿಟರ್ನ್ಸ್ಗೂ ಕೂಡ ಹೆಲ್ಪ್ ಆಗುತ್ತೆ. ಮೇಯ್ನ್ ಆಗಿ ಇನ್ವೆಸ್ಟ್ಮೆಂಟಿಗೆ ಬೆಸ್ಟ್ ಅಂತ ಹೇಳ್ತೀರಾ? ಇನ್ವೆಸ್ಟ್ಮೆಂಟ್ಗೂ ಬೆಸ್ಟ್, ಕನ್ಸ್ಟ್ರಕ್ಷನ್ಗೂ ಬೆಸ್ಟ್ ಸರ್. ಇವಾಗ ಬೆಂಗಳೂರು ನೋಡ್ತಿರ್ಬೋದು ಹೆಂಗೆ ನಿಮಗೆ ಎಲ್ಲ ಗ್ರೇಟರ್ ಬೆಂಗಳೂರು ಹೆಂಗಾಗ್ತಿದೆ ಅಂತ ಅಂದ್ಬಿಟ್ಟು. ಸೊ ನೀವು ಇವತ್ತು ಇನ್ವೆಸ್ಟ್ಮೆಂಟ್ ಮಾಡಿ 3 ಇಯರ್ಸ್ ಆದಮೇಲೆ ನೋಡಿ, ಡಬಲ್ ತೆಗ್ದಿಲ್ಲ ಅಂದರೆ ಆಮೇಲೆ ಕೇಳಿ ಸರ್. ಓಕೆ. ಇವಾಗ ಇಲ್ಲಿಂದ ಬಸ್ ಸ್ಟಾಪು ಇದಕ್ಕೆಲ್ಲ ಎಷ್ಟು ಕಿಲೋಮೀಟರ್ಸ್ ಇದೆ? ಇಲ್ಲಿಂದ ಬಸ್ ಸ್ಟಾಪ್ ಬಂದು ನಿಮಗೆ 10 ಕಿಲೋಮೀಟರ್ಸ್ ಮೇನ್ ರೋಡ್ ಅಲ್ಲಿ ಬರುತ್ತೆ. ಬಟ್ ಅಂದ್ರೆ ನಮ್ಮ ಲೇಔಟ್ ಇಂದ ನಿಮಗೆ ಇಂಡಸ್ಟ್ರಿಯಲ್ ಏರಿಯಾ ಕನೆಕ್ಟ್ ಆಗುತ್ತೆ. ಸೊ ಅಲ್ಲಿ ನೋಡ್ತಿರ್ಬೋದು, ನೀವೇ ನೋಡ್ತಿದ್ರಿ ಅಲ್ಲಿ ಬರ್ತಾ ಎಷ್ಟು KSRTC ಬಸ್ ಹೋಗ್ತಿದೆ. ಮತ್ತೆ ಇದು ಬಂದು ಚಿಂತಾಮಣಿ ರೋಡ್ಗೆ ಕನೆಕ್ಟ್ ಆಗುತ್ತೆ. ಸೊ ನಿಮ್ಗೆ ಇಲ್ಲಿಂದ KSRTC ಬಸ್ಸು ಹೋಗುತ್ತೆ, ನಿಮ್ಗೆ ಸ್ಟಾಪು ಇದೆ ಇಲ್ಲಿಂದ. ಓಕೆ. ಸೊ ನೋಡಿದ್ರಲ್ಲ ಗೈಸ್, ಇದು ಸೈಟು ಆ್ಯಕ್ಚುಲಿ ಆ್ಯಂಡ್ ನಮ್ಮ ಬಜೆಟ್ಟಿಗೂ ಕೂಡ ಸೂಟ್ ಆಗೋ ಥರ ಇದೆ. ಬಟ್ ನಾವೇನು ಅಂತಂದರೆ ಒಂದೇ ಸಲ ಕೊಟ್ಟು ತಗೊಳ್ಳೋ ಅಷ್ಟು ದುಡ್ಡಿಲ್ಲ ಇವಾಗ. ಮೇಡಮ್ ಅವ್ರೇನೋ ಸ್ವಲ್ಪ ಡೌನ್ ಪೇಮೆಂಟ್ ಕಟ್ಟಿ ತೊಗೊಳ್ಳೋಣ ಅಂತ ಟ್ರೈ ಮಾಡ್ತಿದ್ದಾರೆ. ಬಟ್ ಜಾಗ ಚೆನ್ನಾಗಿದೆ. ನಿಮಗೂ ಏನಾದರೂ ಬೇಕು ಅಂತಂದರೆ ಖಂಡಿತ ಕಾಂಟ್ಯಾಕ್ಟ್ ಮಾಡಿ. ಇದು ಯಾವುದೇ ಪ್ರಮೋಷನ್ ಅಲ್ಲ, ಲೈಕ್ ನಮ್ಮ ಮೇಡಮ್ಮು ನಮಗೇನೋ ಗಿಫ್ಟ್ ಕೊಡಬೇಕು ಅಂತ ಹೇಳ್ಬಿಟ್ಟು ಅವ್ರು ಪ್ರಯತ್ನ ಮಾಡ್ತಿದ್ದಾರೆ. ನೋಡೋಣ, ಆಫೀಸ್ಗೆ ಹೋಗಿ ಮಾತಾಡಿ ಆಮೇಲೆ ಇನ್ನೊಂದು ವ್ಲಾಗ್ ಬರುತ್ತಲ್ಲ, ತೊಗೊಂಡಿದ್ದೀವಿ, ಎಲ್ಲಿ ತೊಗೊಂಡಿದ್ದೀವಿ, ಹೆಂಗೆ ಏನು ಅಂತ ತೋರಿಸ್ತೀವಿ. ಅಲ್ಲಿವರೆಗೂ ನೋಡ್ತಾ ಇರಿ. ಬಾಯ್ ಬಾಯ್.